ವಿಂಟೇಜ್ ಕಾರುಗಳ ಕಾರುಬಾರು ನೋಡಬೇಕು ಅಂದರೆ ನೀವು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಬೆಂಗಳೂರು ಮೈಸೂರು ಹೆದ್ದಾರಿಯ ಪಯಣ ಮ್ಯೂಸಿಯಂಗೆ ಬರಬೇಕು. ಇಲ್ಲಿ ಮಹಾತ್ಮ ಗಾಂಧೀಜಿ, ಜಯಚಾಮರಾಜೇಂದ್ರ ಒಡೆಯರ್, ಸಿ.ವಿ. ರಾಮನ್ ಹಾಗೂ ಸಾಹಸ ಸಿಂಹ ವಿಷ್ಣುವರ್ಧನ್ ಮುಂತಾದ ಖ್ಯಾತ ವ್ಯಕ್ತಿಗಳ ಅಪೂರ್ವ ಕಾರುಗಳ ಸಂಗ್ರಹ ಇಲ್ಲಿದೆ. ಪಯಣ ವಿಂಟೇಜ್ ಕಾರುಗಳ ಮ್ಯೂಸಿಯಂ. ಹೆಸರೇ ಹೇಳುವಂತೆ ಚಲನಶೀಲತೆಯ ಪ್ರತೀಕ ಈ ಮ್ಯೂಸಿಯಂ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನೀವೇನಾದ್ರೂ ಹೋಗ್ತಾ ಇದ್ರೆ ಈ ಬೃಹತ್ ಗಾತ್ರದ ಟೈರಿನ ವಿನ್ಯಾಸ ನಿಮ್ಮ ಗಮನ ಸೆಳೆಯೋದಂತೂ ಗ್ಯಾರಂಟಿ. ಅಷ್ಟು ಆಕರ್ಷಕವಾಗಿ ವಿನ್ಯಾಸಗೊಳಿಸಲಾಗಿದೆ ಈ ವಿಂಟೇಜ್ ಮ್ಯೂಸಿಯಂ ಅನ್ನ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರ ಆಸಕ್ತಿಯ ಫಲವಾಗಿ ಸುಮಾರು 10 ಎಕರೆ ವಿಸ್ತೀರ್ಣದಲ್ಲಿ ಸ್ಥಾಪಿಸಿರುವ ಅಪರೂಪದ ವಿಂಟೇಜ್ ಕಾರುಗಳ ಮ್ಯೂಸಿಯಂ ಇದಾಗಿದೆ. ಇಲ್ಲಿ ವಿವಿಧ ಕಂಪನಿಯ ವೈವಿಧ್ಯಮಯ ವಿನ್ಯಾಸದ ತರಹೇವಾರಿ ಬಣ್ಣದ 150ಕ್ಕೂ ಹೆಚ್ಚಿನ ಕಾರುಗಳಿವೆ. ಇದರ ಉದ್ದೇಶ ಏನಂತ ಹೇಳಿದರೆ, ಈಗಿನ ಯಂಗೆಸ್ಟ್ ಜನರೇಷನ್ಗೆ ಒಂದು ಎಜುಕೇಷನ್ ಸಿಸ್ಟಮ್ ಮಾಡಲಿಕ್ಕೋಸ್ಕರ ಮಾಡಿದ್ದಾರೆ. ಸೊ ಇದರಲ್ಲಿ ಯಾವ ಥರ ವಿಷಯನ ಅವ್ರಿಗೆ ಎಜುಕೇಟ್ ಮಾಡಬೇಕಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ನಾವು ಎತ್ತಿನ ಗಾಡಿ ಓಡಿಸ್ತಾ ಇದ್ವಿ. ಸೊ ಎತ್ತಿನ ಗಾಡಿ ಓಡಿಸುವಾಗ ಎತ್ತಿನ ಗಾಡಿಗೆ ಬ್ರೇಕ್ ಹಾಕಬೇಕಂತ ಹೇಳಿದ್ರೆ 2 ರೋಪ್ಗಳನ್ನ ಹಿಡಿದು ಎಳೆದ್ರೆ ಎತ್ತಿನ ಗಾಡಿ ಬ್ರೇಕ್ ಆಗ್ತಾಯಿತ್ತು. ಅದೇ ಥರ ಲೆಫ್ಟ್ ಟರ್ನ್ಗೆ ರೈಟ್ ಟರ್ನ್ಗೆ ರೋಪ್ಗಳಲ್ಲಿ ಯೂಸ್ ಮಾಡಿ ನಾವು ಟರ್ನ್ ಮಾಡ್ತಾಯಿದ್ವಿ. ಸೊ ಅದೇ ರೋಪ್ಗಳನ್ನ ಯೂಸ್ ಮಾಡಿ ಆಟೋಮೊಬೈಲ್ಸಲ್ಲಿ ಹೇಗೆ ಕೇಬಲ್ ಸಿಸ್ಟಮ್ ಅಂತೇಳಿ ಹಾಕಿ ಬ್ರೇಕಿಂಗ್ ಸಿಸ್ಟಮು, ಟರ್ನಿಂಗು, ರೈಟ್ ಟರ್ನಿಂಗು ಇದನ್ನು ಹೇಗೆ ಇನ್ವಾಲ್ವ್ ಮಾಡಿಕೊಂಡು ಕಾರ್ಟ್ ಅಂದರೆ ಎತ್ತಿನ ಗಾಡಿಯಿಂದ ಕಾರ್ ಹೇಗಾಯಿತು ಅನ್ನೋ ಒಂದು ಎಜುಕೇಷನ್ ಈಗಿನ ಕಾಲದ ಮಕ್ಕಳಿಗೆ ತಿಳಿಸೋಕ್ಕೋಸ್ಕರನೇ ಕೆಲವೊಂದು ಮಾಡೆಲ್ಗಳು ಕೂಡ ಇಲ್ಲಿ ಓಪನ್ ಮಾಡಿ ಅವ್ರಿಗೆ ಎಜುಕೇಷನ್ ಆಗಲಿ ಅಂಥೇಳಿ ನಾವು ಇಲ್ಲಿ ಇಟ್ಟಿದ್ದೀವಿ. ಬೆಳಿಗ್ಗೆ 9ರಿಂದ ರಾತ್ರಿ 8 ಗಂಟೆವರೆಗೂ ಈ ಮ್ಯೂಸಿಯಂ ತೆರೆದಿರುತ್ತೆ. 12 ವರ್ಷ ಮೇಲ್ಪಟ್ಟವರಿಗೆ ₹50 ಪ್ರವೇಶ ಶುಲ್ಕವಿದೆ. ಮಕ್ಕಳು, ಸೈನಿಕರು ಮತ್ತು ಮಾಜಿ ಸೈನಿಕರಿಗೆ ಉಚಿತ ಪ್ರವೇಶವಿದೆ. ಮ್ಯೂಸಿಯಂ ಒಳಗೆ ಹೋಗ್ತಾ ಇದ್ದಂತೆ ಕಡುಕಪ್ಪು ಬಣ್ಣದ ಮೋಹಕ ಕಾರು ಗಮನ ಸೆಳೆಯುತ್ತೆ. ಇದು ವೀರೇಂದ್ರ ಹೆಗ್ಗಡೆ ಅವರು ತಮ್ಮ ಕಾಲೇಜಿನ ದಿನಗಳಲ್ಲಿ ಬಳಸ್ತಾ ಇದ್ದಂತಹ ಪ್ರೀತಿಯ ಕಾರು. ಮ್ಯೂಸಿಯಂ ಒಳಭಾಗದ ಮೂಲೆಯೊಂದರಲ್ಲಿ ಚಕ್ರಗಳ ಆವಿಷ್ಕಾರವನ್ನ ತಿಳಿಸಲು ರಥ, ಎತ್ತಿನ ಬಂಡಿ, ಜಟಕ ಗಾಡಿಗೆ ಬಳಸುವಂತಹ ಮರದ ಚಕ್ರಗಳು ಸೇರಿದಂತೆ ಇತ್ತೀಚಿನ ಅತ್ಯಾಧುನಿಕ ಕಾರುಗಳಿಗೆ ಬಳಸುವ ಟೈರ್ಗಳನ್ನು ಪ್ರದರ್ಶಿಸಲಾಗಿದೆ. ನಾವುಗಳೇ ಎಷ್ಟೋ ಹಿಂದೆ ನಮ್ಮ ಕಾರುಗಳು ನೋಡದೇ ಇರೋದನ್ನೆಲ್ಲ ನೋಡಿ ನಾವು ಇದನ್ನು ತುಂಬಾನೇ ಸಂತೋಷ ಪಟ್ಟಿದ್ದೀವಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಬಳಸ್ತಾ ಇದ್ದ ಬಿಳಿ ಬಣ್ಣದ ಜಪಾನ್ ಮೂಲದ ದಟ್ಸನ್ ಬ್ಲೂ ಬರ್ಡ್ ಕಾರನ್ನ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಕಾರಿನ ಪಕ್ಕ ನಿಂತಿರುವ ವಿಷ್ಣುವರ್ಧನ್ ಅವರ ಕಟ್ಔಟ್ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ಹಾಗೆ ಮುಂದೆ ಹೋದ್ರೆ ಮೈಸೂರು ರಾಜವಂಶಸ್ಥ ಜಯಚಾಮರಾಜ ಒಡೆಯರ್ ಬಳಸ್ತಾ ಇದ್ದ ಇಂಗ್ಲೆಂಡ್ ಮೂಲದ ಡ್ಯಾಂಬ್ಲರ್ ಕಾರು ಗಮನ ಸೆಳೆಯುತ್ತೆ. ಇದು 1949ರ ಮಾಡೆಲ್ ಕಾರು. 3120 ಕೆಜಿ ತೂಕದ ಈ ಕಾರಿನಲ್ಲಿ 7 ಮಂದಿ ಆರಾಮಾಗಿ ಪ್ರಯಾಣಿಸಬಹುದು. ಅಮೇಝಿಂಗ್ ಆಗೈತೆ. ಏಕೆಂದರೆ ನೀವು ನೋಡ್ದಿರೋ ಕಾರೆಲ್ಲ ಇಲ್ಲಿ ನೋಡ್ಬೋದು. ಆಗಿನ ಕಾಲದಲ್ಲಿ ಎಲ್ಲ ಬಳಸ್ತಿದ್ದ ಕಾರನ್ನ ಈಗಿನ ಕಾಲದಲ್ಲಿ ನೋಡೋಕ್ಕೆ ನಮ್ಗೆ ಅದೃಷ್ಟ ಸಿಕ್ಕೈತೆ ಅಂದರೆ ಅದು ನಮ್ಮ ಭಾಗ್ಯ. ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಶ್ರೇಷ್ಠ ವಿಜ್ಞಾನಿ ಸರ್ ಸಿ.ವಿ. ರಾಮನ್ ಅವರು 1947ರಲ್ಲಿ ಬಳಸ್ತಾ ಇದ್ದ USA ಮೂಲದ ಸ್ಟುಡಿಬೇಕರ್ ಚಾಂಪಿಯನ್ ಕಾರು ಚಿತ್ತಾಕರ್ಷಕವಾಗಿದೆ. ಈ ಮಾದರಿಯ ಕಾರನ್ನ 1939ರಿಂದ 1958ರ ನಡುವೆ ಉತ್ಪಾದಿಸಲಾಗ್ತಿತ್ತು. ಮಹಾತ್ಮ ಗಾಂಧೀಜಿಯವರು ಉಪಯೋಗಿಸ್ತಾ ಇದ್ದ ಅಮೆರಿಕ ಮೂಲದ 1929ರ ಮಾಡೆಲ್ ಸ್ಟುಡಿಬೇಕರ್ ಪ್ರೆಸಿಡೆಂಟ್ ಪೆಟ್ರೋಲ್ ಕಾರು ಶ್ವೇತವರ್ಣದಿಂದ ಕಂಗೊಳಿಸುತ್ತಿದೆ. ಇಲ್ಲಿ ಕಾರುಗಳಷ್ಟೇ ಅಲ್ಲ, ಬೈಕುಗಳು ಕೂಡ ಯುವಕರನ್ನ ಸೆಳೀತಾ ಇವೆ. ಪೆಂಟಾಬ್ಲೆಸ್, ರಾಜ್ದೂತ್, ಯಮಹಾ, ರಾಯಲ್ ಎನ್ಫೀಲ್ಡ್, ಚೇತಕ್ನ ಆರಂಭಿಕ ಮಾದರಿಯ ಸ್ಕೂಟರ್ಗಳನ್ನ ನೋಡಿದ್ರೆ ಒಮ್ಮೆ ರೈಡ್ ಹೋಗಬೇಕು ಅಂತ ಅನಿಸುತ್ತೆ. ಈ ಕಾರುಗಳ ಕಾರುಬಾರಿನ ನಡುವೆ ತುಳುನಾಡಿನ ಪ್ರದರ್ಶನ ಕಲೆಗಳ ಸಾಮಗ್ರಿಗಳ ಸಂಗ್ರಹ ಕೂಡ ಇಲ್ಲಿ ಲಭ್ಯ. ಭೂತಕೋಲ ಎನ್ನುವುದು ಕರಾವಳಿ ತೀರದ ಜಾನಪದ ಧಾರ್ಮಿಕ ಆಚರಣೆ. ಪಂಜುರ್ಲಿ ದೈವದ ಮುಖ, ಪಾರಂಪರಿಕ ಸಾಮಗ್ರಿ, ಹಳೆಯ ಕಲಾತ್ಮಕ ವಸ್ತುಗಳು, ವೀರೇಂದ್ರ ಹೆಗ್ಗಡೆಯವರ ಅಪರೂಪದ ಫೋಟೋಗಳು, ಹಳೆ ಕಾಲದ ಪ್ರಾಜೆಕ್ಟರ್ಗಳು ಪ್ರಾಚೀನ ಸಂಸ್ಕೃತಿಗೆ ಕನ್ನಡಿ ಹಿಡಿದಂತಿವೆ. ಒಟ್ಟಾರೆ ಹಳೆಯ ಕಾರುಗಳ ಸಂಗ್ರಹಾಲಯ ಜನರನ್ನ ಆಕರ್ಷಿಸ್ತಾ ಇರೋದ್ರ ಜೊತೆಗೆ ಪ್ರತಿಯೊಂದು ಕಾಲಘಟ್ಟಕ್ಕೂ ಬದಲಾಗ್ತಾ ಇರುವ ಚಕ್ರಗಳ ಆವಿಷ್ಕಾರದ ಕುರಿತ ಮಾಹಿತಿ ಜನರಲ್ಲಿ ಕುತೂಹಲ ಮೂಡುವಂತೆ ಕೂಡ ಮಾಡುತ್ತೆ.